ಈಗ ಇವರೇನು ತರಾತುರಿಲಿ ಮಾಡಲಿಕ್ಕೆ ಹೊರಟಿದ್ದಾರೆ. ಇವರು ಮೊದಲೇ ರಿಯಲ್ ಎಸ್ಟೇಟ್ನ ಒಂದು ರೀತಿ ದೊರೆ ಅಂತ ಹೇಳ್ಬೇಕಾಯ್ತದೆ. ಯಾವ ರೀತಿ ರಿಯಲ್ ಎಸ್ಟೇಟ್ನಲ್ಲಿ ಸಂಪಾದನೆ ಮಾಡಬೇಕು ಅನ್ನೋದಕ್ಕೆ 3 ಎಕರೆ ಜಮೀನು 99ರಲ್ಲಿ ಅವ್ರ ತಂದೆ ಆಸ್ತಿ ಅಂತಕ್ಕಂಥದ್ದನ್ನು ಅಫಿಡವಿಟ್ನಲ್ಲಿ ತೋರಿಸ್ತಾರೆ ಎಲೆಕ್ಷನ್ ಕಮಿಷನಿಗೆ. ಅವ್ರು ಅಫಿಡವಿಟ್ ಹಾಕಿದಾಗ ಚುನಾವಣೆಗೆ ನಿಂತಾಗ 1999. ನಂತರ 2018ರಲ್ಲಿ 1400 ಕೋಟಿ ಆಸ್ತಿ ಅಂತ ತೋರಿಸ್ತಾರೆ. 3 ಎಕರೆ ಜಮೀನಿರೋರು 1400 ಕೋಟಿ ಸಂಪಾದನೆ ಮಾಡಿದ್ದಿದೆಯಲ್ಲ. ಪಾಪ ಜನಕ್ಕೂ ಅದನ್ನು ಸ್ವಲ್ಪ ಟ್ರೈನ್ ಅಪ್ ಮಾಡಲಿ. ನಮ್ಮ ರೈತರು 2 ಎಕರೆ 1 ಎಕರೆ ಇಟ್ಕೊಂಡಿರೋರು ಹೆಂಗೆ ಶ್ರೀಮಂತರಾಗಬೇಕು ಅನ್ನೋದು ಸ್ವಲ್ಪ ಜನಕ್ಕೆ, ಈಗ ಅವ್ರ ಮುಖ್ಯಮಂತ್ರಿಗಳು ಬೇರೆ ಇದ್ದಾರೆ, ಜನಕ್ಕೆ ಆ ಕಾರ್ಯಕ್ರಮ ಕೊಡೋಕ್ಕೆ ನಂದೇನು ಅಭ್ಯಂತರ ಇಲ್ಲ. ಇಲ್ಲಿ ಪ್ರಶ್ನೆ, ನರೇಂದ್ರ ಮೋದಿಯವರು ಏನು ಬೆಂತಟ್ಟಿದ್ದಾರೆ ಅಂತ ಏನು ಹೇಳ್ಕೊಂಡವರಲ್ಲ, ಅವರ ಹೆಸರನ್ನು ತಂದಿದ್ದಾರೆ. ಈಗ ಕುಮಾರಸ್ವಾಮಿ ಏನು ಹೇಳೋದು, ನರೇಂದ್ರ ಮೋದಿಯವರು ನನಗೆ ಅಪ್ರಿಸಿಯೇಷನ್ ಮಾಡೋರೆ ಅಂತ. ಇಲ್ಲಿ ಪ್ರಶ್ನೆ, ನರೇಂದ್ರ ಮೋದಿಯವರು ಟೌನ್ಶಿಪ್ ಮಾಡಬೇಕು ಅಂತೇಳಿ ಆ ಮುಖ್ಯಮಂತ್ರಿಗಳಾಗಿ ಹೊರಟಿದ್ದು, ಕೆಲವು ಭಾಗದಲ್ಲಿ ಭೂಕಂಪ ಆಗಿ ಅಲ್ಲಿ ಯಾವ ಬೆಳೆ ಬೆಳೀಲಿಕ್ಕಾಗಲ್ಲ, ಯಾವುದಕ್ಕೂ ಉಪಯೋಗ ಬರೋಲ್ಲ ಅಂತಕ್ಕಂಥ ಜಾಗವನ್ನು ಗುರುತಿಸ್ಕೊಂಡು ಅವ್ರು 14ರಲ್ಲಿ ಚುನಾವಣೆಗೆ ನಿಲ್ಲೋದಕ್ಕಿಂತ ಮುಂಚೆ ಕೆಲವು ಚಾನಲಲ್ಲಿ ತೋರಿಸಿದ್ದೀರಿ ನೀವು. ಡೊಲೇರಾ ಅಂತ ಹೇಳಿ ಒಂದು ಭಾಗದಲ್ಲಿ ಟೌನ್ಶಿಪ್ ಮಾಡ್ತೀವಿ ಅಂತೇಳಿ. ಸದ್ಯ ಅವರು ಪ್ರಧಾನಮಂತ್ರಿಗಳಾಗಿದ್ದರಿಂದ ಅವರು ಸ್ವಲ್ಪ ಹೆಚ್ಚಿನ ಮುತುವರ್ಜಿ ವಹಿಸಿ ಅಲ್ಲಿ ಯಾವುದೇ ರೀತಿಯ ಬೆಳೆ ಬೆಳೀಲಿಕ್ಕಾಗದೇ ಇರತಕ್ಕಂಥ ಬರಡು ಜಾಗ ಇತ್ತು, ಅಲ್ಲಿ ಟೌನ್ಶಿಪ್ಪನ್ನು ಮಾಡ್ತಕ್ಕಂಥ ನಿರ್ಧಾರ ಮಾಡಿದ್ರು. ಅಲ್ಲಿ ಹಲವಾರು ರೀತಿಯ ಅವರ ಒಂದು ಅವಕಾಶ ಏನು ಸಿಕ್ತು ಕೇಂದ್ರದಲ್ಲಿ, ಅಲ್ಲಿ ನಡೀತದೆ ಟೌನ್ಶಿಪ್ಪು. ಇವ್ರು ಮಾಡೋಕ್ಕೆ ಹೋಗ್ತಾ ಇರೋ ಜಾಗ ಯಾವುದು ಟೌನ್ಶಿಪ್ಪು? ಲಕ್ಷಾಂತರ ತೆಂಗಿನ ಮರ ಇದೆ, ಲಕ್ಷಾಂತರ ಅಡಿಕೆ ಮರಗಳಿವೆ, ಬಾಳೆ ಬೆಳೀತಾ ಇದ್ದಾರೆ, ರೇಷ್ಮೆ ಬೆಳೀತಾ ಇದ್ದಾರೆ. ಇಂಥ ಭೂಮಿನಲ್ಲಿ ಇವರು ಟೌನ್ಶಿಪ್ ಮಾಡೋಕ್ಕೆ ಹೋಗ್ತಾರೆ? ಟೌನ್ಶಿಪ್ ಮಾಡಪ್ಪ, ಎಲ್ಲಿ ಬರಡು ಭೂಮಿ, ಎಲ್ಲಿ ರೈತರು ಉಪಯೋಗ ಬರದೇ ಇರೋ ಜಾಗ ಇದೆ ಆ ಜಾಗದಲ್ಲಿ ಮಾಡಿ. ಇಲ್ಲಿ ನೀವು ಬಿಡದೀವಿ ಹತ್ರ ಇವತ್ತು ರೈತರು ಈಗ ನೀರಾವರಿ ಸೌಲಭ್ಯಗಳಾಗಿದೆ, ಅದರಲ್ಲಿ ಇವತ್ತು ಉತ್ತಮವಾದಂಥ ಬೆಳೆ ಬೆಳೀತಾ ಇದ್ದಾರೆ. ಹೈನುಗಾರಿಕೆಯಲ್ಲಿ 6 ಲಕ್ಷ ಲೀಟ್ರ್ ಹಾಲು ಪ್ರತಿ ತಿಂಗಳು ಬೆಂಗಳೂರು ಡೈರಿಗೆ ಹಾಕ್ತಾ ಇದ್ದಾರೆ. ಇಂಥ ಜಾಗದಲ್ಲಿ ನೀವು ಟೌನ್ಶಿಪ್ ಮಾಡಿ ಯಾರಿಗೆ ಕೊಡ್ತೀರಿ ಅದನ್ನ? ಆ ಟೌನ್ಶಿಪ್ನಿಂದ ಏನು ಸಾಧನೆ ಮಾಡ್ತೀರಿ? ಆಮೇಲೆ ಆ ಟೌನ್ಶಿಪ್ ಮಾಡೋದಕ್ಕೀಗ 12,000 ಕೋಟಿ ಹುಡ್ಕೋ ಬ್ಯಾಂಕಿನ ಸಾಲ ತಂದಿದ್ದೀರಿ. ಅದೆಲ್ಲ ಡೀಟೇಲ್ ಹೇಳ್ತೀನಿ ಏನೇನು ಅಂತೇಳಿ, ಕಂಡೀಷನ್ಗಳೇನುವೆ.